ಈ ಕಡೆ ಸ್ವಲ್ಪ ಜನ ಬನ್ನಿ ಸರ್, ಈ ಕಡೆ ಬನ್ನಿ ಸ್ವಲ್ಪ. ಕಮಲ್ ನೋಡಿ ಸರ್ ಎಲ್ಲ ಅಲ್ಲ ಇಲ್ಲಿ ಒಂದು ಸುಮ್ಮನೆ ಒಂದು ಸಾಲು ಜನರಿಗೆ ಒಳ್ಳೆ ಮೆಸೇಜ್ ಹೋಗ್ಬೇಕಲ್ಲ. ಒಳ್ಳೆ ಆಪ್ಷನ್ ಬಂದಾಯ್ತು, ಒಳ್ಳೆ ಮೆಸೇಜ್ ಹೋಗಾಯ್ತು. ಅಲ್ಲೇ ಬರ್ತದೆ ಎಲ್ಲರಿಗೂ ನಮಸ್ಕಾರ. ನಿಮಗೆ ಮಾಧ್ಯಮ ಮಿತ್ರರೆಲ್ಲ ಗೊತ್ತು, ಅಲ್ಲಲ್ ಮುನ್ಸ್ವಾಮಿ KGF ನಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿ ನಾನು ಒಳ್ಳೆ ಕೆಲಸ ಮಾಡಿ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋ ಕೆಲಸಗಳೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಇರೋ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಜನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅಲ್ಲಿ ಇನ್ನೊಂದಂದ್ರೆ ಕಾಂಗ್ರೆಸ್ನಲ್ಲಿ ನಮ್ಮಂತರ ಲೀಡರ್ಗಳಿಗೆ ಸ್ವಾಭಿಮಾನ ಇಲ್ಲ. ಅದಕ್ಕೋಸ್ಕರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದಂತ ನಾವು ಯೋಚನೆ ಮಾಡಿ, ನಾವು ಜನಪ್ರಿಯ ಕಾರ್ಯ ಮಾಡಬೇಕಾದ್ರೆ, ಜನಸೇವೆ ಮಾಡಬೇಕಾದ್ರೆ ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಗೊಂದು ಬೇಕು. ಆ ಪ್ಲಾಟ್ಫಾರ್ಮ್ ಇಂದ್ರೆ ಜನಗಳಿಗೆ ನಾವು ಒಳ್ಳೇದು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಶ್ರೀಮಾನ್ ಮಾಜಿ ex-MLA ಶ್ರೀಮಾನ್ ವೈ ಸಂಪಂಗಿ ಅವರು ಮತ್ತೆ ಮಾಜಿ MP ಶ್ರೀ ಮುನಿಸ್ವಾಮಿ ಅವರು ಮತ್ತೆ ನಮ್ಮ KGF ಮುಖಂಡರು ಕಮಲ್ನಾಥ್ ಸಾರು ಮತ್ತೆ ಪಾಂಡಿಯನ್, ಸುರೇಶ್ ಸಾರು, ಗಾಂಧಿ, ಇನ್ನು ದೀನಾ ಸಾರು, ಇವರೆಲ್ಲ ಎಷ್ಟು ಜನ ಇದ್ದಾರೆ, ರಾಜ್ಕುಮಾರ್ ಎಲ್ಲ ಇದಾರಲ್ಲ, ಅವ್ರ ನೇತೃತ್ವದಲ್ಲಿ ನಾನು BJP-ನಲ್ಲಿ ನಾನು ಮನಸ್ಸು ಪೂರ್ತಿಯಾಗಿ ಇವತ್ತು ಸೇರ್ಪಡೆ ಮಾಡಿದ್ದೀನಿ. ನಾವು ಫಸ್ಟ್ ಏನು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಈ ನಮ್ಮ ಕ್ಷೇತ್ರದ ಮಾಜಿ MLA ಮತ್ತು MP ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ KGF ಒಳ್ಳೇದು ಮಾಡಬೇಕು. KGF-ನಲ್ಲಿ ಒಳ್ಳೆ ವಿಷಯ ಅಂದ್ರೆ ಇವತ್ತು ಮಾಡಬೇಕಾಗಿದ್ರೆ ಕೆಲಸ ಒಂದು ಬಡ ಕಾರ್ಮಿಕರು BGML-ನಲ್ಲಿ ಏನಿದೆ ಅನಾಹುತವಾಗಿ ಮನೆ ಕಟ್ಕೊಂಡು ಅವರು ಏನು ಇಲ್ಲಿಗಿಲ್ಲ ಅಲ್ಲಿಗಿಲ್ಲ ಅಂತ ಬಾಳ್ತಾ ಇದ್ದಾರೋ, ಅದೇ ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ಇದು ನೇತೃತ್ವದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ, BGML ಸೆಂಟ್ರಲ್ ಗೌರ್ಮೆಂಟ್ ಮುಖಂಡರುಗಳು ಇವರೆಲ್ಲ ಸೇರಿ ನಮಗೆ ಅವ್ರಿಗೆ ಒಂದು ನ್ಯಾಯ ಕೊಡಿಸಿ ಅವ್ರ ಮನೆಗಳಿಗೆ ಅವ್ರವ್ರಿಗೆ ಮನೆ ಕೊಡಿಸಿದ್ರೆ ಅದು ಒಂದು ತುಂಬಾ ಧನ್ಯವಾದ. ತುಂಬಾ ಕೆಲಸ ಮಾಡ್ಬೇಕಾದ್ರೆ ಅದು ಒಂದೇ ಒಂದು 30-40 ಸಾವಿರ ಜನಕ್ಕೆ ಮನೆ ಕೊಡಬೇಕು. ಅದಕ್ಕೆ ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿ ಇದರಲ್ಲಿ ನಂದು ಒಂದು ಇದಿದೆ, ಒಂದು ಸ್ಕೀಮ್ ಇದೆ, ನನ್ನ ಹತ್ರ ಒಂದು ಯೋಜನೆ ಇದೆ. ಆ ಯೋಜನೆ ಹಿರಿಯವ್ರಿಗೆಲ್ಲ ಹೇಳ್ತೀನಿ. ಅದು ಹೇಳಿದ್ರೆ ಅದಕ್ಕೆ 100% ಅದು ನಿಜವಾಗಿ ಇವರು ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮನೆನೇ ಬಡವರಿಗೆ ಇರಬಾರ್ದು ಅಂತ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಆ ಸ್ಕೀಮ್ನಲ್ಲಿ ನಾನು ಒಂದು ಸ್ಕೀಮ್ ನಗರಸಭೆ ಮುಖಾಂತರ ಒಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಅದು ಹಿರಿಯವ್ರ ಮುಂದೆ ಇಡ್ತೀನಿ. ನೀವು ಅದನ್ನ ಬಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ KGF ಬಡ ಮಕ್ಕಳು, ದಲಿತರು, ಕಾರ್ಮಿಕರು ಇರೋ ಜಾಗಕ್ಕೆ ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ನಾನು ಒಳ್ಳೇದು ಮಾಡ್ಬೇಕಾದ್ರೆ ಇಂಥ ಪಕ್ಷದಲ್ಲಿ ಸೇರಿ ಇಂಥ ಮುಖಂಡರುಗಳ ಜೊತೆನಲ್ಲಿ ಸೇರಿದ್ರೇನೆ ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡ್ಬೇಕು ಅಂತ ಹೋದ್ರಲ್ಲಿ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಸಾಹೇಬ್ರು ಅವ್ರ ಮುಖಾಂತರ ಬಂದು ನಾವೆಲ್ಲ ಇವ್ರ ಹಿರಿಯರು ಕರ್ಕೊಂಡು ಬಂದು ನಮ್ಮ KGF ಒಂದು ಒಳ್ಳೆ ನಾವು ಕೆಲಸ ಮಾಡ್ಬೇಕು ಅನ್ನೋ ಒಂದು ಇದರಲ್ಲಿ ನೆನಪಿನಲ್ಲಿ ನಾನು ಬಂದ್ಬಿಟ್ಟು ಇವತ್ತು ಪಕ್ಷದಲ್ಲಿ ಸೇರಿದ್ದೀನಿ. ನನ್ನ ಸ್ವಯವಾಕ್ಯ ಹಾಕಿ ಬೇರೆ ಏನಕ್ಕಿಲ್ಲ, ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಆಚೆ ಬಂದಿದ್ದೀನಿ. ಮತ್ತೆ ಇನ್ನ ಏನೇನು ಬಂದಿದ್ದೀನಿ ಏನೇನಂದ್ರ ಅಧಿಕಾರ ಪೂರ್ವವಾಗಿ ಅಲ್ಲಿ ಸೇರ್ಪಡೆ ಆಗ್ತೀನಿ ನೋಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಧನ್ಯವಾದ ಸರ್. ನಾನು ಹೇಳ್ತೀನಿ, ನಾನು ಯಾವ ಕಂಡೀಷನ್ ಆಗಲ್ಲ, ಪಕ್ಷಕ್ಕೆ ನಾನು ದುಡಿತೀನಿ. ನನಗ್ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನ ಇದ್ರೆ ಜನಗಳಿಗೆ ಸೇವೆ ಮಾಡಕ್ಕೆ ನನಗೆ ಇಷ್ಟ. ಧಕ್ಕೆ ನಿಮ್ಗೂ ಗೊತ್ತಿದೆ. ನಾನು ಬಂದ್ಬಿಟ್ಟು ಇಲ್ಲಿ ಮಾತಾಡೋದು ಬೇಡ, ನಮ್ಮ ಕ್ಷೇತ್ರದಲ್ಲಿ ಯಾವ್ದಾವ್ದು ಧಕ್ಕೆ ಆಗಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಯಾಕಂದ್ರೆ ಹಿರಿಯರೆಲ್ಲ ಇದ್ದಾರೆ, ಅವ್ರು ಮಾತಾಡ್ಬೇಕು ಅದಕ್ಕೆ.